ಜಮ್ಮು ಕಾಶ್ಮೀರದಲ್ಲಿ ಉಗ್ರರಿಗೋಸ್ಕರ ಶೋಧ ಮುಂದುವರೆದಿದೆ. ಅಡಗಿರುವ ಉಗ್ರರಿಗಾಗಿ ಶೋಧ ಕಾರ್ಯ ಮುಂದುವರೆದಿದ್ದು ಜಮ್ಮು ಕಾಶ್ಮೀರದಲ್ಲಿ ಭಾರತೀಯ ಸೇನೆಯಿಂದ ಕೂಂಬಿಂಗ್ ಕಾರ್ಯಾಚರಣೆ. ಅರಣ್ಯ ಪ್ರದೇಶದಲ್ಲಿ ಪಾಕಿಸ್ತಾನದ ಉಗ್ರರಿಗಾಗಿ ಸೇನೆ ತಲಾಶ್ ನಡೆಸ್ತಾ ಇದೆ. ಅರಣ್ಯ ಪ್ರದೇಶದಲ್ಲಿ ಈಗ ಅಡಗಿ ಕೂತಿರುವಂತಹ ಉಗ್ರರಿಗೆ ತಲಾಶ್ ನಡೆಸುವ ಕೆಲಸವನ್ನ ಭಾರತೀಯ ಸೇನೆ ಮಾಡ್ತಾ ಇದೆ. ಉಗ್ರರಿಗೆ ಸ್ಥಳೀಯರು ಕೂಡ ಸಾಥ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ತನಿಖೆಗೂ ಮುಂದಾಗ್ತಾ ಇದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳ ವಿಚಾರಣೆಯನ್ನ SIA ಟೀಮ್ ನಡೆಸ್ತಾ ಇದೆ. ಈಗ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಇದೀಗ ಉಗ್ರರಿಗೋಸ್ಕರ ಸೇನೆ ತಲಾಶ್ ಅನ್ನ ನಡೆಸ್ತಾ ಇದ್ದು, ನಿನ್ನೆ ತನಕ 6 ಜನರನ್ನ ಹೊಡೆದುರುಳಿಸಿದೆ ಸೇನೆ. ಒಂದು ಜಂಟಿ ಸುದ್ದಿಗೋಷ್ಠಿಯನ್ನ ಕೂಡ ಪೊಲೀಸ್ ಇಲಾಖೆ ಮತ್ತು ಸೇನೆ ನಡೆಸಿತ್ತು. ಇದರ ಬೆನ್ನಲ್ಲೇ ಇಷ್ಟಕ್ಕೆ ಮುಗಿತಾ ಅಂದ್ರೆ ಇಲ್ಲ, ಕೂಂಬಿಂಗ್ ಕಾರ್ಯಾಚರಣೆ ಮತ್ತೆ ಮುಂದುವರೆದಿದೆ. ಅರಣ್ಯ ಪ್ರದೇಶದಲ್ಲಿ ಪಾಕಿಸ್ತಾನದ ಉಗ್ರರಿಗಾಗಿ ತಲಾಶ್ ನಡೆಸಲಾಗ್ತದೆ. ಅದಷ್ಟೇ ಅಲ್ಲ, ಲೋಕಲೈಟ್ಸ್ ಯಾರೆಲ್ಲ ಸಪೋರ್ಟ್ ಕೊಡ್ತಾ ಇದ್ರು ಅಂತವ್ರನ್ನ ಕೂಡ ಅನುಮಾನ ಎಲ್ಲಿ ಬರುತ್ತೆ ಅಥವಾ ಸ್ಥಳೀಯರನ್ನ ವಿಚಾರಿಸ್ತಾರೆ. ಅನುಮಾನಾಸ್ಪದ ವ್ಯಕ್ತಿಯವ್ರನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತಹ ಕೆಲಸವನ್ನ ಸೇನೆ ಮಾಡ್ತಾ ಇದೆ. ಅರಣ್ಯ ಪ್ರದೇಶದಲ್ಲಿ ಪಾಕಿಸ್ತಾನದ ಉಗ್ರರಿಗಾಗಿ ಸೇನೆ ತಲಾಶ್ ನಡೆಸ್ತಾ ಇದೆ. ಸಾಧ್ಯ ಆದಷ್ಟು ಅವ್ರನ್ನ ಜೀವಂತವಾಗೇ ಹಿಡಿಯುವ ಪ್ರಯತ್ನಗಳಾಗ್ತಾ ಇದೆ. ಬಟ್ ಕೊನೆ ಟೈಮ್ ಆಗ್ಲೇ ಇಲ್ಲ ಅನ್ನೋ ಟೈಮ್ನಲ್ಲಿ ಅವ್ರ ಜೀವವನ್ನ ತೆಗೆಯುವ ಪರಿಸ್ಥಿತಿ ಬಂದಿದೆ. ಜೀವಂತವಾಗಿ ಹಿಡಿಯುವಂತಹ ಉದ್ದೇಶ ಎಲ್ಲಿ, ಅವರು ಏನ್ ಉದ್ದೇಶ, ಏನ್ ಪ್ಲಾನ್ ಇತ್ತು, ಯಾವ ಸಂಘಟನೆಯವರು, ಯಾರಿದೆಲ್ಲದಕ್ಕೂ ಕುಮ್ಮಕ್ ಕೊಡ್ತಾ ಇದ್ರು, ವಿಚಾರಗಳು ಬಹಿರಂಗ ಆಗ್ಲೇಬೇಕಾಗುತ್ತೆ. ಬಟ್ ಅದು ಸಾಧ್ಯ ಆಗ್ದಲೇ ಇದ್ದಾಗ ಈ ರೀತಿಯಾಗಿ ಅವರ ತಲೆ ಹೊಡೆದುರುಳಿಸುವ ಕೆಲಸವನ್ನ ಸೇನೆ ಮಾಡ್ತಾ ಇದೆ. ನಿನ್ನೆ ತನಕ ಒಟ್ಟು 6 ಜನ ಉಗ್ರರನ್ನ ಹೊಡೆದುರುಳಿಸಿತ್ತು. ಅದ್ರ ಬಗ್ಗೆ ಡೀಟೇಲ್ಡ್ ಆಗಿ ಒಂದು ಪ್ರೆಸ್ ಬ್ರೀಫಿಂಗ್ ಅನ್ನ ಕೂಡ ಸೇನೆ ಮತ್ತು ಪೊಲೀಸ್ ಇಬ್ರು ಕೂಡ ಜಂಟಿಯಾಗಿ ಕೊಟ್ರು, ಪೊಲೀಸ್ ಇಲಾಖೆ. ಈ ನಡುವಲ್ಲೇ ಇಷ್ಟಕ್ಕೆ ನಿಲ್ತಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಮಗದೊಂದು ಕಡೆ ಎಲ್ಲಿ ಅನುಮಾನ ಇರುತ್ತೋ ಆ ಪುಟ್ಟ ಪುಟ್ಟ ಗ್ರಾಮದಲ್ಲಿ ಎಲ್ಲಿ ಅವರು ತಲೆಮರೆಸ್ಕೊಂಡಿರ್ತಾರೆ ಅಥವಾ ಆಶ್ರಯವನ್ನ ಪಡೆದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಪೊಲೀಸರಿಗೆ ಸಿಗುತ್ತೋ, ಸೇನೆಗೆ ಸಿಗುತ್ತೋ, ಆ ಜಾಗದಿಂದ ಸ್ಥಳೀಯರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡೋದು ಮತ್ತು ಅಲ್ಲಿ ಈ ಒಂದು ತಲಾಶ್ ನಡೆಸುವಂತಹ ಕೆಲಸವನ್ನ ಕೂಡ ಈಗ ಭಾರತೀಯ ಸೇನೆ ಮಾಡ್ತಾ ಇದೆ. ಇದಕ್ಕೆ ಪೊಲೀಸರ ಸಹಕಾರ ಕೂಡ ಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಪೊಲೀಸರ ಸಹಕಾರವನ್ನು ಕೂಡ ಕೇಳ್ತಾ ಈ ಒಂದು ಕೂಂಬಿಂಗ್ ಕಾರ್ಯಾಚರಣೆಯನ್ನ ಆರ್ಮಿ ನಡೆಸ್ತಾ ಇದೆ. ಪಹಲ್ಗಾಮ್ ನರಮೇಧದ ನಂತರ ಬಿಡುವಂತಹ ಮಾತೇ ಇಲ್ಲ, ದಂಡಂ ದಶಗುಣಂ, ಅದೊಂದೇ ದಾರಿ ಇವ್ರುಗಳಿಗೆ ಅಂತ ಒಂದು ಉತ್ತರವನ್ನ ಹೊರಟಂತಹ ಸೇನೆ ಆಪರೇಷನ್ ಸಿಂಧೂರ ಒಂದ್ ಕಡೆ ಆದ್ರೆ, ಅದಾದ್ಮೇಲೆ ಈ ಪಹಲ್ಗಾಮ್ನ ಉಗ್ರರು ಎಲ್ಲ ಈಗ ಈ ಶ್ರೀಲಂಕಾದ ಕಡೆ ಎಲ್ಲ ಹೋದ್ರು ಕೆಲವೊಬ್ರು ಅನ್ನುವಂತಹ ಮಾಹಿತಿ ಇತ್ತು. ಇನ್ನು ಕೆಲವರು ಅಲ್ಲಲ್ಲೇ ಅಡಗು ತಾಣಗಳನ್ನ ಮಾಡ್ಕೊಂಡು ತಲೆಮರೆಸ್ಕೊಂಡಿದ್ರು. ಯಾಕಂದ್ರೆ ದಟ್ಟವಾದಂತಹ ಕಾಡಿನಲ್ಲಿ ಎಲ್ಲಿ ತಲೆಮರೆಸ್ಕೊಂಡಿದ್ರು, ಏನು ಎತ್ತ ಅನ್ನುವಂತಹ ಹುಡುಕಾಟ ನಡೀತಾ ಇತ್ತು. ಒಟ್ಟು 6 ಜನ ಉಗ್ರರನ್ನ ಹೊಡೆದುರುಳಿಸಲಾಗಿದೆ. ಎಲ್ಲರೂ ಕೂಡ ಪಾಕಿಸ್ತಾನಕ್ಕೆ ಸೇರಿದಂಥವರೇ ಮತ್ತು ಬೇರೆ ಬೇರೆ ಸಂಘಟನೆಯ ಹೆಸರು ಕೇಳಿಬಂತು. ಲೋಕಲೈಟ್ಸ್ ಸಪೋರ್ಟ್ ನಿಂದಲೇ ಇವೆಲ್ಲವೂ ಸಾಧ್ಯ ಅನ್ನುವಂಥದ್ದು ಸೇನೆಗೆ ಬಹಳ ಖಚಿತ ಮಾಹಿತಿ ಇರೋ ಹಿನ್ನೆಲೆಯಲ್ಲಿ ಊರುಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಚಿಕ್ಕ ಪುಟ್ಟ ಒಂದು ಗ್ರಾಮಗಳು, ಊರುಗಳೆಲ್ಲವೂ ಇದ್ದಾವೆ. ಇಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಅವರು ಆಶ್ರಯಗಳನ್ನ ಪಡ್ಕೊಂಡಿದ್ದಾರೆ, ಲೋಕಲೈಟ್ಸ್ಗಳು ಅವರಿಗೆ ತಾಣವನ್ನು ಅಂದ್ರೆ ಜಾಗ ಕೊಟ್ಟಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ